ಈಗ ಇಲೆಕ್ಷನ್ ನಿಂತ್ಕೊಳಕ್ ಓಡಾಡ್ತಾ ಇದಾರೆ, ಓಡಾಡಿ. ಆದ್ರೆ ಯಾರ್ಯಾರು ರಮೇಶ್ ಜಾರಕಿಹೊಳಿ ಅವರ ಬೆನ್ ಹತ್ತಿದ್ದಾರೆ ಪಾಪ, ನಾನು ಗಟ್ಟಿ, ನಾನು ಬದುಕೊಂಡೆ. ನನ್ ಸತೀಶ್ ಅಣ್ಣ ಹೇಳ್ತಿದ್ರು ಮೊದ್ಲೆ, ನನ್ ಬಾಳ್ ಬುದ್ಧಿ ಹೇಳ್ತಿದ್ರು. ಅವ್ರು ವೀರ್ ಕುಮಾರ್ ಸಾಹೇಬ್ರನ್ ಮನೆಗೆ ಹಚ್ಚಿದ್ರು, ವಿವೇಕ್ ರಾವ್ ಪಾಟೀಲ್ರನ್ ಮನೆಗೆ ಹಚ್ಚಿದ್ರ, ಘಾಟ್ಗೆ ಅಣ್ಣನ ಮನೆಗೆ ಹಚ್ಚಿದ್ರ, ಮಾಂತೇಶ್ ಕೌಟಿಗಿ ಮಠನ್ ಮನೆಗೆ ಹಚ್ಚಿದ್ರು. ಅವ್ರು ಕಾಂಗ್ರೆಸ್ದಾಗಿದ್ದಾಗೂ ಇದನ್ನ ಮಾಡಿದ್ರು, ಬಿಜೆಪಿಗೆ ಹೋಗಿನೂ ಇದನ್ನೇ ಮಾಡಿದ್ರು. नागेश मंडोळकर, दादा तुम्ही विसरलेला आहे काय? आम्ही तरी विसरणार नाही. आम्ही तुम्हाला आठवण काढून देते. 2018चा चुनाव मध्ये काय, 2018चा चुनाव मध्ये तुम्ही बीजेपी मध्ये होते आणि तुम्ही सकाळी संजय पाटीलांचा तुम्ही इलेक्शन प्रचार करून रात्री मला भेटायला तुमच्या मित्राला घेऊन माझ्या घरी आले होते. तुम्ही जर मला 40 लाख दिले तर, तुम्ही मला 40 लाख दिले तर मी उद्या तुमचा काँग्रेस पक्ष प्रवेश करतो म्हणून मला सांगितलं. जर मी खोटा सांगत आहे तर मी उचगाव ग्रामदेवता माळेकर्णीचा शपथ घ्यायला मी तयार आहे. संजय ಪಾಟೀಲ್ ಅವರೇ, ನಾಳೆ ರಾಜಹಂಸಗಢದಲ್ಲಿ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದೆ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ಈಗ ಇಲೆಕ್ಷನ್ ನಿಂತ್ಕೊಳಕ್ ಓಡಾಡ್ತಾ ಇದಾರೆ, ಓಡಾಡಿ. ಆದ್ರೆ ಯಾರ್ಯಾರು ರಮೇಶ್ ಜಾರಕಿಹೊಳಿ ಅವರ ಬೆನ್ ಹತ್ತಿದ್ದಾರೆ ಪಾಪ, ನಾನು ಗಟ್ಟಿ, ನಾನು ಬದುಕೊಂಡೆ. ನನ್ ಸತೀಶ್ ಅಣ್ಣ ಹೇಳ್ತಿದ್ರು ಮೊದ್ಲೆ, ನನ್ ಬಾಳ್ ಬುದ್ಧಿ ಹೇಳ್ತಿದ್ರು. ಅವ್ರು ವೀರ್ ಕುಮಾರ್ ಸಾಹೇಬ್ರನ್ ಮನೆಗೆ ಹಚ್ಚಿದ್ರು, ವಿವೇಕ್ ರಾವ್ ಪಾಟೀಲ್ರನ್ ಮನೆಗೆ ಹಚ್ಚಿದ್ರ, ಘಾಟ್ಗೆ ಅಣ್ಣನ ಮನೆಗೆ ಹಚ್ಚಿದ್ರ, ಮಾಂತೇಶ್ ಕೌಟಿಗಿ ಮಠನ್ ಮನೆಗೆ ಹಚ್ಚಿದ್ರು. ಅವ್ರು ಕಾಂಗ್ರೆಸ್ದಾಗಿದ್ದಾಗೂ ಇದನ್ನ ಮಾಡಿದ್ರು, ಬಿಜೆಪಿಗೆ ಹೋಗಿನೂ ಇದನ್ನೇ ಮಾಡಿದ್ರು. ಒಟ್ಟ ಸಮಾಧಾನ ಇಲ್ಲ ಅವ್ರಿಗೆ, ಒಟ್ಟ ಸಮಾಧಾನ ಇಲ್ಲ. ಇರ್ಲಿ ಪಾಪ, ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಅವ್ರಿಗೆ ಬಹಳಷ್ಟು ಬೇಗ ಅವ್ರಿಗೆ ಸಮಾಧಾನವನ್ನ ಕೊಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಸಂಜಯ್ ಪಾಟೀಲ್ ಅವರೇ, ನಾಳೆ ರಾಜಹಂಸಗಢದಲ್ಲಿ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದೆ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ರಾಜಹಂಸಗಢದ ಕೋಟೆಯ ಬಾಕ್ಸೈಟ್ ಅನ್ನ, ಮಣ್ಣನ್ನ ಮಾರಿ ನೀವು ದುಡ್ಡನ್ನ ಗಳಿಸಿದಂತವರು ರಾಜಹಂಸಗಢ ಮಹಾರಾಜರ ಮೂರ್ತಿಯನ್ನ ಮಾಡ್ಲಿಕ್ಕೆ ನಾನು ಅನುದಾನವನ್ನ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಕೊಡ್ಲಿಲ್ಲ ಅಂತ ಹೇಳ್ತಿದೆ. ಸರ್, ಸಂಜಯ್ ಪಾಟೀಲ್ ಅವರು ತಮಗೆ ಹೇಳಿದ್ರಂತೆ ಶಿವಾಜಿ ಮಹಾರಾಜರ ಮೂರ್ತಿಯ 50 ಲಕ್ಷ ಕೊಡಿ ಅಂತ, ತಾವು ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನಾ ಸರ್? ಸರ್, ಅವರು ಮಾಧ್ಯಮಕ್ಕೆ ಹೇಳಿದ್ದಾರೆ. ನೋಡಿದ್ರ ಬಂಧುಗಳೇ, ಸತ್ಯಮೇವ ಜಯತೆ. 5 ವರ್ಷ ಮುಖ್ಯಮಂತ್ರಿ ವಿರೋಧ ಪಕ್ಷದಲ್ಲಿರ್ಲಿ, ಸರ್ಕಾರದ ಪಕ್ಷದಲ್ಲಿರಲಿ, ಮುಖ್ಯಮಂತ್ರಿ ಕಡೆ ತನ್ನ ಕ್ಷೇತ್ರದ ಕೆಲಸಕ್ಕೆ ಹೋಗಬೇಕಾದಂತವರು ನಮ್ಮ ಮಾಜಿ ಮುಖ್ಯಮಂತ್ರಿಗೆ ಹೇಳ್ತಾರೆ, ಸಂಜಯ್ ಪಾಟೀಲ್ರವ್ರು ನೋಡೇ ಇರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಅವ್ರ MLA. ಬಹುಶಃ 10 ವರ್ಷದ MLA ಅನುದಾನ 20 ಕೋಟಿ ರೂಪಾಯಿ. ಎಷ್ಟು? 20 ಕೋಟಿ ರೂಪಾಯಿ. ಆ 20 ಕೋಟಿ ರೂಪಾಯಿನಲ್ಲಿ ಒಂದು 50 ಲಕ್ಷ ರಾಜ
ಮೂರ್ತಿ ಮಾಡ್ಲಿಕ್ಕೆ ನಿಮಗ್ ಬರ್ಲಿಲ್ವಾ? ಬಿಡು, ಸಿದ್ದರಾಮಯ್ಯ ಸಾಹೇಬ್ರು ಕೊಡ್ಲಿಲ್ಲ, ಆದ್ರೆ ನಿಮ್ಮ ಶಾಸಕ ನಿಧಿಯಿಂದ ಯಾಕೆ ಮಾಡಕ್ಕಾಗ್ಲಿಲ್ಲ? ಓ, ಬಹುಶಃ ಗೋಮಟೇಶ್ ವಿದ್ಯಾಪೀಠಕ್ಕೆ 40 ಲಕ್ಷ ತಗೊಂಡ್ ಹೋದ್ರಲ್ಲ. ಈ ಸಂಜಯ್ ಪಾಟೀಲ್ ಅವ್ರಿಗೆ ಮಾತಾಡ್ಬಿಡ್ತಾರ, ಅದು ಏನ್ ಆಕೈತೆ ಅನ್ನೋದು ಗೊತ್ತಿಲ್ಲ. ಗೋಮಟೇಶ್ ವಿದ್ಯಾಪೀಠ ಶಾಲೆ ಅದು ಸೌತ್ ನಲ್ಲಿದೆ. ಇವರು ಬೆಳಗಾವಿ ಗ್ರಾಮೀಣದವರು. ಇವ್ರು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮಾಡ್ಬೇಕಂತಿಲ್ಲ, ತಮ್ಮ ಶಾಲಾ ಕಾಲೇಜುಗಳನ್ನ ಬೆಳೆಸ್ಬೇಕಂತ ಹೇಳಿ ಅದನ್ನ ಇಲ್ಲಿಗಲ್ ಆಗಿ ತಗೊಂಡ್ ಹೋದ್ರು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಏನು ಪ್ರಸ್ತುತ ಕಾಲ ಗರ್ಭದಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇರೋದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಸನ್ನದ್ಧರಾಗಿ ಮಾರ್ಚ್ 6ನೇ ತಾರೀಕಿನಿಂದನೇ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಬರ್ತೀನಿ. ಮಗಳಾಗಿ ಮತ ಭಿಕ್ಷೆಯನ್ನ ಶರಗೊಟ್ಟಿ ಕೇಳ್ತೀನಿ. ಆಶೀರ್ವಾದ ಮಾಡಿ.